ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಧನುಷ್ ಮಾಡೋ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಬಿಯಾಂಡ್ ವರ್ಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇನಾದ್ರು ಡೊಮೆಸ್ಟಿಕ್ ಫ್ಲೈಟ್ ಟ್ರಾವೆಲರ್ಸ್ ಆಗಿದ್ದರೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿಜಿ ಯಾತ್ರಾ ಬಗ್ಗೆ ಹೇಳ್ತೀನಿ. ಡಿಜಿ ಯಾತ್ರಾ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಯೂಸ್ ಮಾಡೋದು, ಅದು ಸೇಫ್ ಇದೆಯಾ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಪ್ರತಿಯೊಂದು ಹೇಳ್ತೀನಿ ಡೀಟೇಲಾಗಿ. ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಡಿಜಿ ಯಾತ್ರಾ ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಆ್ಯಪು. ಇದು ನಿಮ್ಮ ಟ್ರಾವೆಲ್ನ ಸೀಮ್ಲೆಸ್ ಆಗಿ ನಿಮಗೆ ಕನ್ವೀನಿಯೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಫೇಶಿಯಲ್ ರೆಕಗ್ನೈಸೇಷನಿಂದ. ನೀವು ಯೂಶ್ವಲಿ ಏರ್ಪೋರ್ಟ್ಗೆ ಹೋದ ತಕ್ಷಣ ನಿಮಗೆ ಚೆಕ್ಕಿನ್ಗೆ ತುಂಬ ಲಾಂಗ್ ಕ್ಯೂ ಇರುತ್ತೆ. ನೀವು ಅಲ್ಲೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ನಿಮ್ಮ ಐ ಡಿ ಕಾರ್ಡ್ ತೋರಿಸ್ಬೇಕು, ಬೋರ್ಡಿಂಗ್ ಪಾಸ್ ತೋರಿಸ್ಬೇಕು, ಹಾಗೆ ತುಂಬ ಚೆಕ್ ಪಾಯಿಂಟ್ಸ್ ಇರುತ್ತೆ. ಸೊ ನೀವು ಈ ಆ್ಯಪ್ ಯೂಸ್ ಮಾಡೋದ್ರಿಂದ ಇವೆಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ನಾನು ಪ್ಲೇಸ್ಟೋರ್ಗೆ ಹೋಗಿ ಡಿಜಿ ಯಾತ್ರಾನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಮಾರ್ಟ್ಫೋನ್ಗೆ. ನೀವು ಡಿಜಿ ಯಾತ್ರಾಗೆ ಹೋದ್ಮೇಲೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಬೇಕಾಗತ್ತೆ. ನೀವು ಇಲ್ಲಿ ಆಧಾರ್ ಇನ್ಫಾರ್ಮೇಷನ್ಗೆ ಹೋದರೆ ನಿಮ್ಮ ಆಧಾರ್ ನಂಬರು, ಇಲ್ಲಿ ತೋರಿಸ್ತಿರೋ ಕ್ಯಾಪ್ಚಾ ಎರಡು ಹಾಕಿದ್ರೆ ನೀವು ಒಂದು ಒ ಟಿ ಪಿ ಬರುತ್ತೆ. ಒಂದು ಒ ಟಿ ಪಿ ಬಂದ ತಕ್ಷಣ ನಿಮ್ಮ ಐಡೆಂಟಿಟಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಅದು ಹೋಮ್ ಸ್ಕ್ರೀನ್ ಬರುತ್ತೆ. ಒಂದು ಸಲ ನಿಮ್ಮ ಐಡೆಂಟಿಟಿ ವೆರಿಫೈ ಆದಮೇಲೆ ಅದು ಈ ಥರ ತೋರಿಸುತ್ತೆ. ನೀವು ಯಾವಾಗ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತೀರಾ ಅದು ನಿಮ್ಮ ಫೇಸ್ ರೆಕಗ್ನೈಸೇಷನ್ ಮಾಡುತ್ತೆ. ಆಮೇಲೆ ನಿಮ್ಮದು ಬೋರ್ಡಿಂಗ್ ಪಾಸ್ ಇರುತ್ತಲ್ಲ ಅದನ್ನು ನೀವು ಅಲ್ಲಿ ಇಟ್ಟು ಸ್ಕ್ಯಾನ್ ಮಾಡಿದ್ರೆ ನೀವು ಆರಾಮಾಗಿ ಎಂಟ್ರ್ ಆಗ್ಬೋದು. ಸೊ ಡಿಜಿ ಯಾತ್ರಾದಲ್ಲಿ ನಿಮಗೆ ಕ್ಯೂ ಇರಲ್ಲ. ವಿತಿನ್ 2-3 ಮಿನಿಟ್ಸಲ್ಲಿ ನೀವು ಆರಾಮಾಗಿ ಚೆಕ್-ಇನ್ ಆಗ್ಬೋದು. ನೀವು ಸ್ಕ್ಯಾನ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು ಟಿಕೆಟ್ ಬುಕ್ ಮಾಡಿದಾಗ ನಿಮಗೆ ಆನ್ಲೈನ್ಗೆ ಇಮೇಲ್ ಐ ಡಿಗೆ ಇಲ್ಲ ನಿಮ್ಮ ಮೊಬೈಲ್ ನಂಬರ್ಗೆ ನಿಮಗೆ ಮೆಸೇಜ್ ಬಂದಿರುತ್ತೆ ಬೋರ್ಡಿಂಗ್ ಪಾಸ್ದು. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟು. ಅದು ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಟ್ಯಾಪ್ ಹಿಯರ್ ಅಂತ ಕ್ಲಿಕ್ ಮಾಡಿ ಇಲ್ಲೋಗಿ ಅಪ್ಲೋಡ್ ಬೋರ್ಡಿಂಗ್ PDF ಇಲ್ಲ ಅಪ್ಲೋಡ್ ಬೋರ್ಡಿಂಗ್ ಇಮೇಜ್ ಅಂತಿದೆ. ಅಲ್ಲೋಗಿ ನೀವು ಬೋರ್ಡಿಂಗ್ ಪಾಸ್ನ ಸೆಲೆಕ್ಟ್ ಮಾಡಿ ನೀವು ಅಲ್ಲಿ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಮ ಬೋರ್ಡಿಂಗ್ ಪಾಸು ಇಲ್ಲಿ ವಿಸಿಬಲ್ ಆಗುತ್ತೆ. ಆವಾಗ ನೀವು ಏರ್ಪೋರ್ಟ್ ಎಂಟ್ರ್ ಆಗ್ತಾಯಿದ್ದಂಗೆ ಅದನ್ನು ಡೈರೆಕ್ಟಾಗಿ ಅಲ್ಲಿಟ್ಟರೆ ಸ್ಕ್ಯಾನ್ ಆಗಿ ನೀವು ಎಂಟ್ರಿ ಆಗ್ಬೋದು. ಇದು ಡಿಜಿ ಯಾತ್ರಾ ಆ್ಯಪು ನಿಮಗೆ ಬರೀ ಡೊಮೆಸ್ಟಿಕ್ ಟ್ರಾವೆಲರ್ಸ್ ಮಾತ್ರ ಯೂಸ್ ಆಗೋದು. ನೀವೇನಾದ್ರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಇದು ಯೂಸ್ ಆಗೋಲ್ಲ. ನೀವೇನಾದ್ರು ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಆಗಿದ್ದರೆ ಈ ಆ್ಯಪು ನಿಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಆ್ಯಪಲ್ಲಿ ಇನ್ನೂ ತುಂಬ ಫೀಚರ್ಸ್ ಇದೆ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಹೋಮ್ ಹೋದರೆ ಇಲ್ಲಿ ಏರ್ಪೋರ್ಟ್ ಸರ್ವಿಸಸ್ ಅಂತ ಇದೆ. ಅಲ್ಲಿ ಹೋಗಿ ನೀವು ಫ್ಲೈಟ್ ಇನ್ಫಾರ್ಮೇಷನ್ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇವಾಗ ವಿಜಯವಾಡಗೆ ಹೋಗ್ತಾಯಿದ್ದೀರಾ ಅಂತಂದರೆ ನೀವು ಸ್ವಲ್ಪ ಲೇಟಾಗಿ ಬಂದಿರ್ತೀರ. ಚೆಕ್-ಇನ್ ನೀವು ಒಳಗಡೆ ಎಂಟ್ರಾಗಿ ನೀವು ಇದರಲ್ಲೇ ಇನ್ಫಾರ್ಮೇಷನ್ ಎಲ್ಲದನ್ನು ತಿಳ್ಕೊಬೋದು. ಯಾವ ಗೇಟು ಯಾವ ಟರ್ಮಿನಲ್ಲಿಂದ ಹೋಗ್ತಾಯಿದೆ ಅಂತ ನೋಡಿ. ಡಿಪಾರ್ಟೆಡ್ ಇದೆ, ಶೆಡ್ಯೂಲ್ 10:55ಗೆ ಹೋಗುತ್ತೆ ಇವತ್ತು ಅಂತ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ತೋರಿಸ್ತಾ ಇದೆ. ಇನ್ ಕೇಸ್ ಲೇಟ್ ಏನಾರು ಆಗಂಗಿದ್ರೂ ಇಲ್ಲಿ ಅಪ್ಡೇಟ್ ಆಗುತ್ತೆ ನೋಡಿ. ಏರ್ ಇಂಡಿಯಾ ಗೇಟ್ ಕ್ಲೋಸ್ ಆಗಿದೆ ಆಲ್ರೆಡಿ, ಟರ್ಮಿನಲ್ 2ಇಂದ ಶೆಡ್ಯೂಲ್ ಆಗಿದೆ ಅಂತ ತೋರಿಸ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ನೀವಿದೆ ಆ್ಯಪಿಂದ ಫ್ಲೈಟು ಬುಕ್ ಮಾಡ್ಬೋದು. ಇನ್ಫಾರ್ಮೇಷನ್ನು ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಡೇಟು ಎಲ್ಲ ಸೆಲೆಕ್ಟ್ ಮಾಡಿ ನೀವು ಜರ್ನಿ ಯಾವುದು ಇನ್ಫಾರ್ಮೇಷನ್ನು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಲೋಡ್ ಮಾಡಿ ಕೊಟ್ಟರೆ ನಿಮಗೆ ಯಾವ ಫ್ಲೈಟ್ಸ್ ಅವೈಲೇಬಲ್ ಇದೆ ಪ್ರತಿಯೊಂದು ತೋರಿಸುತ್ತೆ. ವಿತ್ ಪ್ರೈಸ್ ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ನೀವು ಇಲ್ಲಿಂದನೇ ಡೈರೆಕ್ಟಾಗಿ ಬುಕ್ ಮಾಡ್ಬೋದು.
ಆಮೇಲೆ ಇನ್ನೊಂದು ಯೂಸ್ಫುಲ್ ಅಂದರೆ ನೀವಿಲ್ಲಿ ನಿಮ್ಮದು ಫ್ಲೈಟ್ದು ಸ್ಟೇಟಸ್ನೂ ಟ್ರ್ಯಾಕ್ ಮಾಡ್ಬೋದು. ನೀವು ಇಲ್ಲಿ ಹೋಗಿ ಟ್ರ್ಯಾಕ್ ಫ್ಲೈಟ್ ಅಂತ ಹೋದರೆ ನೀವು ಬೆಂಗಳೂರಿಂದ ಎಲ್ಲಿ ಹೋಗ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಫ್ಲೈಯಿಂಗ್ ಟು ಗೋವಾ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ 12:35 ಫ್ಲೈಟ್ ಇದೆ. ಇನ್ನು 1 hour 36 minutes ಇದೆ ನಿಮ್ಮ ಫ್ಲೈಟು ಆನ್ ಟೈಮ್ ಇದಕ್ಕೆ ಅಂತ. ಗೇಟ್ 12ಇಂದ ಹೊರಡುತ್ತೆ ಅಂತ ನಿಮಗೆ ಎಸ್ಟಿಮೇಟೆಡ್ ಟೈಮು ಪ್ರತಿಯೊಂದು ನಿಮ್ಗೆ ಇಲ್ಲೇ ತೋರಿಸುತ್ತೆ. ಸೊ ನೀವು ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅರ್ಜೆಂಟ್ ಇರಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ. ಆಮೇಲೆ ಇನ್ನೂ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದರೆ, ನೀವು ಕೆಲವು ಸತಿ ತುಂಬ ದೂರದಿಂದ ಟ್ರಾವೆಲ್ ಮಾಡಿರ್ತೀರ ಏರ್ಪೋರ್ಟ್ಗೋಸ್ಕರ, ಅಲ್ಲಿ ನೀವು ಒಂದು 2-3 hours ರೆಸ್ಟ್ ಮಾಡಬೇಕಾಗತ್ತೆ. ಸೊ ಏನು ಮಾಡೋದು, ಫ್ಲೈಟ್ಗೆ ಇನ್ನೂ ಟೈಮ್ ಇದೆ ಬೇಕಾದ್ರೆ ನೀವು ಲಾಂಜ್ ಆಕ್ಸೆಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ನೀವು ಲಾಂಜ್ ಆಕ್ಸೆಸ್ ಇವಾಗ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನಾವು ಯಾವುದೋ ಫ್ಲೈಟು ಆ್ಯಡ್ ಮಾಡಿ ಯಾವ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಕೊಟ್ಟಾಗ ಈ ಡೀಟೇಲ್ಸ್ ಕೊಟ್ಟು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀವಿ. ಇಲ್ಲಿ ಹೋದಾಗ ಬುಕ್ ಆಕ್ಸೆಸ್ ಅಂತ ಹೋದರೆ ಇಲ್ಲಿ ನಿಮಗೆ ತೋರಿಸುತ್ತೆ ಯಾವ ಲಾಂಚ್ ಇದೆ ಎಲ್ಲ ಅಂತ. ಇಲ್ಲಿ ನೋಡಿ, ಟರ್ಮಿನಲ್ 1ಅಲ್ಲಿ ಒಂದು ಲಾಂಚ್ ಇದೆ, 080 ಲಾಂಚ್. ಟರ್ಮಿನಲ್ 2 080. ನೀವು ಇಲ್ಲಿ ಲಾಂಚ್ ಆಕ್ಸೆಸ್ನ ನೀವು ಬುಕ್ ಮಾಡ್ಕೋಬೋದು. ಇದು ಬುಕ್ಕಿಂಗ್ ಚಾರ್ಜಸ್ ಇರುತ್ತೆ, ನೀವು ಹೋಗಿ ಏನು ಪ್ಯಾಕೇಜ್ ಬೇಕೋ ಅದನ್ನು ಚೆಕ್ ಮಾಡಿ ಬುಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಕ್ರೆಡಿಟ್ ಕಾರ್ಡಲ್ಲಿ ಆಫರ್ಸ್ ಇದ್ದರೆ, ನಿಮಗೆ ಗೊತ್ತು ಯಾವ ಮೋಸ್ಟ್ ಆಫ್ ದ ಕ್ರೆಡಿಟ್ ಕಾರ್ಡ್ಗೆ VIP ಲಾಂಚ್ ಆಕ್ಸೆಸ್ ಇರುತ್ತೆ ಏರ್ಪೋರ್ಟ್ನಲ್ಲಿ. ನೀವು ಅಲ್ಲೋಗಿ ವೆರಿಫೈ ಮಾಡಿಸಿದ್ರೆ ನಿಮಗೆ 2 rupees ಏನೋ ಚಾರ್ಜ್ ಮಾಡ್ತಾರೆ, ಸರ್ವಿಸ್ ಚಾರ್ಜ್ ಅಂತ. ನೀವು ಅದನ್ನು ಕೊಟ್ಬಿಟ್ಟು ಫ್ರೀಯಾಗಿ ಹೋಗಿ ಲಾಂಜಲ್ಲಿ ರೆಸ್ಟ್ ಮಾಡ್ಬೋದು, ಫ್ರೀಯಾಗಿ ಊಟ ಮಾಡ್ಬೋದು, ವಾಶ್ರೂಮ್ ರೆಸ್ಟ್ ರೂಮ್ ಎಲ್ಲ ಇರುತ್ತೆ, ಯೂಸ್ ಮಾಡ್ಬೋದು, ರಿಲ್ಯಾಕ್ಸ್ ಆಗಿ ಹಾಗೆ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ನಾನು ಈ ವಿಡಿಯೋ ನೆನಪು ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟ್ ಟೈಮು ಫೆಬ್ರವರಿಲಿ ನಾನು ಗೋವಾಗೆ ಹೋಗಿದ್ದೆ. ನಾವು ಅಲ್ಲಿ ನಮ್ಮ ಫ್ಲೈಟ್ ಇದ್ದಿದ್ದು ಸೌತ್ ಗೋವಾದಲ್ಲಿ, ನಾವು ನಾರ್ತ್ ಗೋವಾದಲ್ಲಿ ಶಾಪಿಂಗ್ ಹೋಗಿದ್ವಿ. ಅಲ್ಲಿಂದ ನಾವು ಬರೋವರೆಗೆ ಸ್ವಲ್ಪ ಲೇಟಾಗಿತ್ತು. ಡಿಜಿ ಹತ್ರ ಆ್ಯಪ್ ಇದ್ದರಿಂದ ಚೆಕ್-ಇನ್ ನಮಗೆ ತುಂಬ ಈಸಿಯಾಗಿ ಆಗೋಯಿತು ಬೇಗ. ಸೊ ಅದರಿಂದ ನಿಮಗೂ ಈ ಥರ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಅರ್ಜೆನ್ಸಿ ಲೇಟ್ ಆಗಂಗಿದ್ರೆ ಇದು ಹೆಲ್ಪ್ಫುಲ್ ಆಗೋಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು ಅಂತ ಮ್ಯಾಂಡೇಟರಿ ಏನಿಲ್ಲ, ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಸ್ವಲ್ಪ ಟೈಮ್ ಅವಾಯ್ಡ್ ಮಾಡ್ಬೋದು, ಸ್ಕಿಪ್ ಮಾಡ್ಬೋದು, ಅರ್ಜೆಂಟ್ ಇರಲ್ಲ ನೀವು ಟ್ರಾವೆಲ್ ಮಾಡಬೇಕಾದ್ರೆ. ಇದೇ ಥರ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.